ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೇ ಶಿಫ್ಟ್ ಟೆಕ್ನಿಕಲ್ ಸಮಿಟ್ ನಡೆಸಲಾಯಿತು. ಬೆಂಗಳೂರಿನ ವಿವಿಧ ಕಾಲೇಜುಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಿಟ್ನಲ್ಲಿ ಭಾಗಿಯಾಗಿದ್ದರು. 2014ರಲ್ಲಿ ಪೇ ಶಿಫ್ಟ್ ಸಮಿಟ್ ಆರಂಭಗೊಂಡಿದ್ದು ಈ ವರ್ಷ 10ನೇ ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಸೊ ನಮ್ಮ ಈ ಇಯರ್ ಫೆಸ್ಟ್ ಥೀಮ್ ಬಂದುಬಿಟ್ಟು ರಿಸರ್ಜೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಸಸ್ಟೈನಬಲಿ. ಅಂದರೆ ನಾವು ಆದಷ್ಟು ಯುನೈಟೆಡ್ ನೇಷನ್ಸ್ SDGsನ ನಮ್ಮ ಫೆಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ 17 SDG ಗೋಲ್ಸ್ ಏನಿದೆ ಅದೆಲ್ಲ ಸಮ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ SDG ಗೋಲ್ಸ್ನು ಕವರ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜ್ಗೆ ಬೇರೆ ಕಾಲೇಜಸ್ಸಿಂದ ಸುಮಾರು ಸ್ಟೂಡೆಂಟ್ಸ್ ಕೂಡ ಬಂದು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷ 15,000 ಸ್ಟೂಡೆಂಟ್ಸ್ಗೂ ಹೆಚ್ಚು ನಮ್ಮ ಕಾಲೇಜ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಬಂದು ಇವೆಂಟಲ್ಲಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಕಾಲೇಜಲ್ಲಿ ಫೇಸ್ ಶಿಫ್ಟ್ ಅಂತ ಒಂದು ಟೆಕ್ ಫೆಸ್ಟ್ ಅಂತಲೇ ಹೇಳ್ತೀವಿ, ಟೆಕ್ನಾಲಜಿಕಲ್ ಫೆಸ್ಟ್ ಅಂತ. ಸೊ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಸ್ಟ್ ಆಗಿರುತ್ತೆ. ಸೊ ನಮ್ಮ ಈ ಇಂಟರ್ನ್ಯಾಷನಲ್ ಟೆಕ್ ಸಿಂಪಿಯೋಸಿಯಮ್ಗೆ ನಾವು ಲಂಡ್ ಯೂನಿವರ್ಸಿಟಿ ಸ್ವೀಡನ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀವಿ ಒಂದು ಪ್ರಾಜೆಕ್ಟ್ಗೋಸ್ಕರ. ಆಮೇಲೆ ಎಲ್ಲ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದು ಯುನೈಟೆಡ್ ನೇಷನ್ಸಿಂದ ಬಂದಿರೋದು ಅದನ್ನು ಕವರ್ ಮಾಡಿದ್ದೀವಿ ನಮ್ಮ ಪ್ರೀ ಫೇಸ್ ಶಿಫ್ಟ್ ಇವೆಂಟ್ಸ್ ಮೂಲಕ. ಆಮೇಲೆ ಇದು ಎವ್ರಿ ಇಯರ್ ನಾವು ಫೇಸ್ ಶಿಫ್ಟ್ ಅಂತ ಮಾಡ್ತೀವಿ, ಟೆಕ್ನಿಕಲ್ ಫೆಸ್ಟ್. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ. ಅಂದರೆ ನೀವು ಕೋಡಿಂಗ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾರೆ ಹುಡುಗರು ಎಲ್ಲರೂ. ರೋಬೋಟ್ಸ್ ಮಾಡಿದ್ದಾರೆ, ರೇಸ್ ಕಾರ್ಸ್ ಮಾಡಿದ್ದಾರೆ, ಆಮೇಲೆ ಇರಿಗೇಷನ್ ಲೆವೆಲ್, ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟ್ ಆಗುವಂತಹ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ ಎವ್ರಿ ಇಯರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು. ಟೆಕ್ನಾಲಜಿ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆ ಅದನ್ನು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋವಂಥ ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೇ ಶಿಫ್ಟ್ ಟೆಕ್ನಿಕಲ್ ಸಮಿಟ್ ನಡೆಸಲಾಯಿತು. ಬೆಂಗಳೂರಿನ ವಿವಿಧ ಕಾಲೇಜುಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಿಟ್ನಲ್ಲಿ ಭಾಗಿಯಾಗಿದ್ದರು. 2014ರಲ್ಲಿ ಪೇ ಶಿಫ್ಟ್ ಸಮಿಟ್ ಆರಂಭಗೊಂಡಿದ್ದು ಈ ವರ್ಷ 10ನೇ ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಸೊ ನಮ್ಮ ಈ ಇಯರ್ ಫೆಸ್ಟ್ ಥೀಮ್ ಬಂದುಬಿಟ್ಟು ರಿಸರ್ಜೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಸಸ್ಟೈನಬಲಿ. ಅಂದರೆ ನಾವು ಆದಷ್ಟು ಯುನೈಟೆಡ್ ನೇಷನ್ಸ್ SDGsನ ನಮ್ಮ ಫೆಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ 17 SDG ಗೋಲ್ಸ್ ಏನಿದೆ ಅದೆಲ್ಲ ಸಮ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ SDG ಗೋಲ್ಸ್ನು ಕವರ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜ್ಗೆ ಬೇರೆ ಕಾಲೇಜಸ್ಸಿಂದ ಸುಮಾರು ಸ್ಟೂಡೆಂಟ್ಸ್ ಕೂಡ ಬಂದು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷ 15,000 ಸ್ಟೂಡೆಂಟ್ಸ್ಗೂ ಹೆಚ್ಚು ನಮ್ಮ ಕಾಲೇಜ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಬಂದು ಇವೆಂಟಲ್ಲಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಕಾಲೇಜಲ್ಲಿ ಫೇಸ್ ಶಿಫ್ಟ್ ಅಂತ ಒಂದು ಟೆಕ್ ಫೆಸ್ಟ್ ಅಂತಲೇ ಹೇಳ್ತೀವಿ, ಟೆಕ್ನಾಲಜಿಕಲ್ ಫೆಸ್ಟ್ ಅಂತ. ಸೊ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಸ್ಟ್ ಆಗಿರುತ್ತೆ. ಸೊ ನಮ್ಮ ಈ ಇಂಟರ್ನ್ಯಾಷನಲ್ ಟೆಕ್ ಸಿಂಪಿಯೋಸಿಯಮ್ಗೆ ನಾವು ಲಂಡ್ ಯೂನಿವರ್ಸಿಟಿ ಸ್ವೀಡನ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀವಿ ಒಂದು ಪ್ರಾಜೆಕ್ಟ್ಗೋಸ್ಕರ. ಆಮೇಲೆ ಎಲ್ಲ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದು ಯುನೈಟೆಡ್ ನೇಷನ್ಸಿಂದ ಬಂದಿರೋದು ಅದನ್ನು ಕವರ್ ಮಾಡಿದ್ದೀವಿ ನಮ್ಮ ಪ್ರೀ ಫೇಸ್ ಶಿಫ್ಟ್ ಇವೆಂಟ್ಸ್ ಮೂಲಕ. ಆಮೇಲೆ ಇದು ಎವ್ರಿ ಇಯರ್ ನಾವು ಫೇಸ್ ಶಿಫ್ಟ್ ಅಂತ ಮಾಡ್ತೀವಿ, ಟೆಕ್ನಿಕಲ್ ಫೆಸ್ಟ್. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ. ಅಂದರೆ ನೀವು ಕೋಡಿಂಗ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾರೆ ಹುಡುಗರು ಎಲ್ಲರೂ. ರೋಬೋಟ್ಸ್ ಮಾಡಿದ್ದಾರೆ, ರೇಸ್ ಕಾರ್ಸ್ ಮಾಡಿದ್ದಾರೆ, ಆಮೇಲೆ ಇರಿಗೇಷನ್ ಲೆವೆಲ್, ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟ್ ಆಗುವಂತಹ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ ಎವ್ರಿ ಇಯರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು. ಟೆಕ್ನಾಲಜಿ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆ ಅದನ್ನು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋವಂಥ ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೇ ಶಿಫ್ಟ್ ಟೆಕ್ನಿಕಲ್ ಸಮಿಟ್ ನಡೆಸಲಾಯಿತು. ಬೆಂಗಳೂರಿನ ವಿವಿಧ ಕಾಲೇಜುಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಿಟ್ನಲ್ಲಿ ಭಾಗಿಯಾಗಿದ್ದರು. 2014ರಲ್ಲಿ ಪೇ ಶಿಫ್ಟ್ ಸಮಿಟ್ ಆರಂಭಗೊಂಡಿದ್ದು ಈ ವರ್ಷ 10ನೇ ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಸೊ ನಮ್ಮ ಈ ಇಯರ್ ಫೆಸ್ಟ್ ಥೀಮ್ ಬಂದುಬಿಟ್ಟು ರಿಸರ್ಜೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಸಸ್ಟೈನಬಲಿ. ಅಂದರೆ ನಾವು ಆದಷ್ಟು ಯುನೈಟೆಡ್ ನೇಷನ್ಸ್ SDGsನ ನಮ್ಮ ಫೆಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ 17 SDG ಗೋಲ್ಸ್ ಏನಿದೆ ಅದೆಲ್ಲ ಸಮ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ SDG ಗೋಲ್ಸ್ನು ಕವರ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜ್ಗೆ ಬೇರೆ ಕಾಲೇಜಸ್ಸಿಂದ ಸುಮಾರು ಸ್ಟೂಡೆಂಟ್ಸ್ ಕೂಡ ಬಂದು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷ 15,000 ಸ್ಟೂಡೆಂಟ್ಸ್ಗೂ ಹೆಚ್ಚು
ನಮ್ಮ ಕಾಲೇಜ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡು ಬಂದು ಇವೆಂಟಲ್ಲಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಕಾಲೇಜಲ್ಲಿ ಫೇಸ್ ಶಿಫ್ಟ್ ಅಂತ ಒಂದು ಟೆಕ್ ಫೆಸ್ಟ್ ಅಂತಲೇ ಹೇಳ್ತೀವಿ, ಟೆಕ್ನಾಲಜಿಕಲ್ ಫೆಸ್ಟ್ ಅಂತ. ಸೊ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಸ್ಟ್ ಆಗಿರುತ್ತೆ. ಸೊ ನಮ್ಮ ಈ ಇಂಟರ್ನ್ಯಾಷನಲ್ ಟೆಕ್ ಸಿಂಪಿಯೋಸಿಯಮ್ಗೆ ನಾವು ಲಂಡ್ ಯೂನಿವರ್ಸಿಟಿ ಸ್ವೀಡನ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀವಿ ಒಂದು ಪ್ರಾಜೆಕ್ಟ್ಗೋಸ್ಕರ. ಆಮೇಲೆ ಎಲ್ಲ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದು ಯುನೈಟೆಡ್ ನೇಷನ್ಸಿಂದ ಬಂದಿರೋದು, ಅದನ್ನು ಕವರ್ ಮಾಡಿದ್ದೀವಿ ನಮ್ಮ ಪ್ರೀ ಫೇಸ್ ಶಿಫ್ಟ್ ಇವೆಂಟ್ಸ್ ಮೂಲಕ. ಆಮೇಲೆ ಇದು ಎವ್ರಿ ಇಯರ್ ನಾವು ಫೇಸ್ ಶಿಫ್ಟ್ ಅಂತ ಮಾಡ್ತೀವಿ, ಟೆಕ್ನಿಕಲ್ ಫೆಸ್ಟ್. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ. ಅಂದರೆ ನೀವು ಕೋಡಿಂಗ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾರೆ ಹುಡುಗರು ಎಲ್ಲರೂ. ರೋಬೋಟ್ಸ್ ಮಾಡಿದ್ದಾರೆ, ರೇಸ್ ಕಾರ್ಸ್ ಮಾಡಿದ್ದಾರೆ, ಆಮೇಲೆ ಇರಿಗೇಷನ್ ಲೆವೆಲ್, ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟ್ ಆಗುವಂತಹ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ ಎವ್ರಿ ಇಯರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು. ಟೆಕ್ನಾಲಜಿ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆ ಅದನ್ನು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋವಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೇ ಶಿಫ್ಟ್ ಟೆಕ್ನಿಕಲ್ ಸಮಿಟ್ ನಡೆಸಲಾಯಿತು. ಬೆಂಗಳೂರಿನ ವಿವಿಧ ಕಾಲೇಜುಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಿಟ್ನಲ್ಲಿ ಭಾಗಿಯಾಗಿದ್ರು. 2014ರಲ್ಲಿ ಪೇ ಶಿಫ್ಟ್ ಸಮಿಟ್ ಆರಂಭಗೊಂಡಿದ್ದು ಈ ವರ್ಷ 10ನೇ ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಸೊ ನಮ್ಮ ಈ ಇಯರ್ ಫೆಸ್ಟ್ ಥೀಮ್ ಬಂದುಬಿಟ್ಟು ರಿಸರ್ಜೆನ್ಸ್, ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಸಸ್ಟೈನಬಲಿ. ಅಂದರೆ ನಾವು ಆದಷ್ಟು ಯುನೈಟೆಡ್ ನೇಷನ್ಸ್ SDGsನ ನಮ್ಮ ಫೆಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ 17 SDG ಗೋಲ್ಸ್ ಏನಿದೆ ಅದೆಲ್ಲ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ SDG ಗೋಲ್ಸ್ನು ಕವರ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜ್ಗೆ ಬೇರೆ ಕಾಲೇಜಸ್ಸಿಂದ ಸುಮಾರು ಸ್ಟೂಡೆಂಟ್ಸ್ ಕೂಡ ಬಂದು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷ 15,000 ಸ್ಟೂಡೆಂಟ್ಸ್ಗೂ ಹೆಚ್ಚು ನಮ್ಮ ಕಾಲೇಜ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡು ಬಂದು ಇವೆಂಟಲ್ಲಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಕಾಲೇಜಲ್ಲಿ ಫೇಸ್ ಶಿಫ್ಟ್ ಅಂತ ಒಂದು ಟೆಕ್ ಫೆಸ್ಟ್ ಅಂತಲೇ ಹೇಳ್ತೀವಿ, ಟೆಕ್ನಾಲಜಿಕಲ್ ಫೆಸ್ಟ್ ಅಂತ. ಸೊ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಸ್ಟ್ ಆಗಿರುತ್ತೆ. ಸೊ ನಮ್ಮ ಈ ಇಂಟರ್ನ್ಯಾಷನಲ್ ಟೆಕ್ ಸಿಂಪಿಯೋಸಿಯಮ್ಗೆ ನಾವು ಲಂಡ್ ಯೂನಿವರ್ಸಿಟಿ ಸ್ವೀಡನ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀವಿ ಒಂದು ಪ್ರಾಜೆಕ್ಟ್ಗೋಸ್ಕರ. ಆಮೇಲೆ ಎಲ್ಲ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದು ಯುನೈಟೆಡ್ ನೇಷನ್ಸಿಂದ ಬಂದಿರೋದು, ಅದನ್ನು ಕವರ್ ಮಾಡಿದ್ದೀವಿ ನಮ್ಮ ಪ್ರೀ ಫೇಸ್ ಶಿಫ್ಟ್ ಇವೆಂಟ್ಸ್ ಮೂಲಕ. ಆಮೇಲೆ ಇದು ಎವ್ರಿ ಇಯರ್ ನಾವು ಫೇಸ್ ಶಿಫ್ಟ್ ಅಂತ ಮಾಡ್ತೀವಿ, ಟೆಕ್ನಿಕಲ್ ಫೆಸ್ಟ್. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ. ಅಂದರೆ ನೀವು ಕೋಡಿಂಗ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾರೆ ಹುಡುಗರು ಎಲ್ಲರೂ. ರೋಬೋಟ್ಸ್ ಮಾಡಿದ್ದಾರೆ, ರೇಸ್ ಕಾರ್ಸ್ ಮಾಡಿದ್ದಾರೆ, ಆಮೇಲೆ ಇರಿಗೇಷನ್ ಲೆವೆಲ್, ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟ್ ಆಗುವಂತಹ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ ಎವ್ರಿ ಇಯರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು. ಟೆಕ್ನಾಲಜಿ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆ ಅದನ್ನು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋವಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪೇ ಶಿಫ್ಟ್ ಟೆಕ್ನಿಕಲ್ ಸಮಿಟ್ ನಡೆಸಲಾಯಿತು. ಬೆಂಗಳೂರಿನ ವಿವಿಧ ಕಾಲೇಜುಗಳಿಂದ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಿಟ್ನಲ್ಲಿ ಭಾಗಿಯಾಗಿದ್ರು. 2014ರಲ್ಲಿ ಪೇ ಶಿಫ್ಟ್ ಸಮಿಟ್ ಆರಂಭಗೊಂಡಿದ್ದು ಈ ವರ್ಷ 10ನೇ ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಸೊ ನಮ್ಮ ಈ ಇಯರ್ ಫೆಸ್ಟ್ ಥೀಮ್ ಬಂದುಬಿಟ್ಟು ರಿಸರ್ಜೆನ್ಸ್, ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಸಸ್ಟೈನಬಲಿ. ಅಂದರೆ ನಾವು ಆದಷ್ಟು ಯುನೈಟೆಡ್ ನೇಷನ್ಸ್ SDGsನ ನಮ್ಮ ಫೆಸ್ಟಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ 17 SDG ಗೋಲ್ಸ್ ಏನಿದೆ ಅದೆಲ್ಲ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ SDG ಗೋಲ್ಸ್ನು ಕವರ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜ್ಗೆ ಬೇರೆ ಕಾಲೇಜಸ್ಸಿಂದ ಸುಮಾರು ಸ್ಟೂಡೆಂಟ್ಸ್ ಕೂಡ ಬಂದು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷ 15,000 ಸ್ಟೂಡೆಂಟ್ಸ್ಗೂ ಹೆಚ್ಚು ನಮ್ಮ ಕಾಲೇಜ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡು ಬಂದು ಇವೆಂಟಲ್ಲಿ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ನಮ್ಮ ಕಾಲೇಜಲ್ಲಿ ಫೇಸ್ ಶಿಫ್ಟ್ ಅಂತ ಒಂದು ಟೆಕ್ ಫೆಸ್ಟ್ ಅಂತಲೇ ಹೇಳ್ತೀವಿ, ಟೆಕ್ನಾಲಜಿಕಲ್ ಫೆಸ್ಟ್ ಅಂತ. ಸೊ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಫೆಸ್ಟ್ ಆಗಿರುತ್ತೆ. ಸೊ ನಮ್ಮ ಈ ಇಂಟರ್ನ್ಯಾಷನಲ್ ಟೆಕ್ ಸಿಂಪಿಯೋಸಿಯಮ್ಗೆ ನಾವು ಲಂಡ್ ಯೂನಿವರ್ಸಿಟಿ ಸ್ವೀಡನ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀವಿ ಒಂದು ಪ್ರಾಜೆಕ್ಟ್ಗೋಸ್ಕರ. ಆಮೇಲೆ ಎಲ್ಲ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದು ಯುನೈಟೆಡ್ ನೇಷನ್ಸಿಂದ ಬಂದಿರೋದು, ಅದನ್ನು ಕವರ್ ಮಾಡಿದ್ದೀವಿ ನಮ್ಮ ಪ್ರೀ ಫೇಸ್ ಶಿಫ್ಟ್ ಇವೆಂಟ್ಸ್ ಮೂಲಕ. ಆಮೇಲೆ ಇದು ಎವ್ರಿ ಇಯರ್ ನಾವು ಫೇಸ್ ಶಿಫ್ಟ್ ಅಂತ ಮಾಡ್ತೀವಿ, ಟೆಕ್ನಿಕಲ್ ಫೆಸ್ಟ್. ಅದರಲ್ಲಿ ನಾವು ಜಾಸ್ತಿ ಒತ್ತು ಕೊಡೋದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೆ. ಅಂದರೆ ನೀವು ಕೋಡಿಂಗ್ ಇರ್ಬೋದು ಅಥವಾ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾರೆ ಹುಡುಗರು ಎಲ್ಲರೂ. ರೋಬೋಟ್ಸ್ ಮಾಡಿದ್ದಾರೆ, ರೇಸ್ ಕಾರ್ಸ್ ಮಾಡಿದ್ದಾರೆ, ಆಮೇಲೆ ಇರಿಗೇಷನ್ ಲೆವೆಲ್, ಆಮೇಲೆ ಸೋಷಿಯಲಿ ಇಂಪ್ಯಾಕ್ಟ್ ಆಗುವಂತಹ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ ಎವ್ರಿ ಇಯರ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು. ಟೆಕ್ನಾಲಜಿ, ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆ ಅದನ್ನು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋವಂಥ